ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ಬ್ಲಾಗ್ಸ್. ಸೊ 18 ವರ್ಷ ಆದಮೇಲೆ ನಾವು ವಿನ್ ಆಗಿದ್ದೀವಿ. ಸೊ ಎಲ್ಲ ಟ್ರೋಲ್ಗಳು ಎಲ್ಲ ಕಪ್ಪಂತ ಅಂತ ಕೇಳ್ಕೊಂಡು ಬಂದಿರೋ ದಿನದಿಂದ ಇವಾಗ ಕಪ್ ನಮ್ಮದು ಅಂತ ಹೇಳೋ ದಿನ ಬಂದಿದ್ದು ಮೂಮೆಂಟ್ ಏನಿದೆ ಪೂರ್ತಿ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ನನ್ನ ಮೂಮೆಂಟ್ನ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಫುಲ್ ವಿಡಿಯೋ ನೋಡಿ. ಇವತ್ತು ಮಾರ್ನಿಂಗೇ ಬೇಗ ಎದ್ದು ಪೂಜೆ ಮಾಡಿದ್ದೀನಿ. ಫಸ್ಟ್ ಟೈಮು ನಂದು ಪರ್ಸ್ನಲ್ ವಿಚಾರ ಅಲ್ಲದೆ ಬೇರೆ ಅಂದರೆ ಅದು RCBಗೋಸ್ಕರ ಮಾತ್ರ. RCBಗೋಸ್ಕರ ಪೂಜೆ ಮಾಡ್ಕೊಂಡು ವೇಟ್ ಮಾಡ್ತೀನಿ ಯಾವಾಗ ಟೈಮ್ ಆಗುತ್ತೆ ಸಂಜೆ ಅಂತ ಹೇಳ್ಕೊಂಡು. ಓಯ್ ಪುಟ ಸ್ಟಾರ್ಟ್ ಆಯಿತು. ಆಗಿಲ್ಲ ತಡೀರಿ, ಇನ್ನು 10 ನಿಮಿಷ ಇದೆ. ಇಲ್ಲ ಸ್ಟಾರ್ಟ್ ಆಯಿತು. ಬನ್ನಿ RCB ಬನ್ನಿ. ಬಾಲಿಂಗ್ ಇದೆ, ತಡೀರಿ. RCB ಬಾಲಿಂಗ್ ಇರಲಿ ಬ್ಯಾಟಿಂಗ್ ಇರಲಿ ಆಡೋಣ ಬನ್ನಿ. ಫಸ್ಟ್ ನಮ್ಮ RCB ಬಾಲಿಂಗ್ ಹೆಂಗಾಯ್ತು ಪುಟ? ಟಾಸ್ ಯಾರಿಗೆ ವಿನ್ ಆದ್ರು? ಅವರೇ ವಿನ್ ಆದ್ರು. ಇಬ್ಬರು ಬಾಲಿಂಗ್ ಹಾಕ್ಬೇಕಂತಿದೆ. ಅವ್ರಿಗೆ ಬಂತೀಗ ನೋಡೋಣ ಬನ್ನಿ. ಯಾರು ಬಾಲಿಂಗ್ ಮಾಡ್ತಿದ್ದಾರೆ? ಫಸ್ಟ್ ಬಾಲಿಂಗ್ ಮಾಡ್ತಿದ್ರೆ RCB ವಿರಾಟ್ ಕೊಹ್ಲಿನೇ ಹಾಕೋದು. ನಡೀರಿ ಬನ್ನಿ. ವಿರಾಟ್ ಕೊಹ್ಲಿ ಹೆಂಗಾಗ್ತಾನೆ ಪುಟ ಬಾಲಿಂಗು? ಹಾಕಿಲ್ಲಾರ ಅವನೇ ಅಲ್ಲ ಹಾರಾಡೋದು, ವಿಕೆಟ್ ತೆಗ್ದಾಗಲ್ಲ. ಅದು ಕರೆಕ್ಟೆ. ಆ ಥರ ಜೋಶ್ ಇದ್ರೆ ನಮಗೂ ನಾವೇ ಬ್ಯಾಟ್ ಮಾಡ್ತಿದ್ದೀವಿ, ನಾವೇ ಬೌಲಿಂಗ್ ಮಾಡ್ತಿದ್ದೀವಿ ಅಂತ ಹೇಳ್ಕೊಟ್ಟಿರೋದು ವಿರಾಟ್ ಕೊಹ್ಲಿನೇ. ಸೊ ಎಸ್ ನಾವೇ ಸ್ವಲ್ಪ ಇನ್ನು 10 ಮಿನಿಟ್ಸ್ ಇದೆ. 10 ಮಿನಿಟ್ಸಲ್ಲಿ ನನ್ನ ಮಗಳಿಗೆ ಏನು ಊಟ ಕಲಿಸ್ಕೊಬಿಡ್ಬೇಕು ಅದನ್ನು ಕಲಿಸ್ಕೊಳ್ಳೋಣ ಅಂತ ಬಂದ್ಬಿಟ್ಟಿದ್ದೀನಿ. ಸೊ ಅವಳಿಗೆ ಊಟ ಕಲಿಸ್ಕೊಂಡು ಅವಳಿಗೆ ಕೊಟ್ಬಿಟ್ರೆ ನಾವು ಆರಾಮಾಗಿ ಮ್ಯಾಚ್ ನೋಡ್ಬೋದು. ಸೊ ಎಷ್ಟೇ ಅಂದರೂ ನೋಡಿ ಹೆಂಗಾಗಿದೆ ಲೈಫು ಅಂತಂದರೆ ನಾವು ಆರಾಮಾಗಿ 18 ವರ್ಷದ ಹಿಂದೆ ಕಾಲೇಜಲ್ಲಿ ಅಡ್ಡಾಡಿಕೊಂಡು ಮ್ಯಾಚು ಅಂತ ಕೂಗಾಡಿಕೊಂಡು ಡೈರಿ ಮಿಲ್ಕಿಗೋಸ್ಕರ ಬೆಟ್ಟಿಂಗ್ ಇಟ್ಕೊಂಡು ನೋಡ್ತಿರೋ ಜೀವನ ಏನು. ಇವಾಗ ಮಕ್ಕಳಿಗೆ ಅಂತ ಊಟ ಕಲಿಸ್ಕೊಂಡು ಅವ್ರಿಗೆ ಊಟ ರೆಡಿ ಮಾಡಿಕೊಂಡು ಆಮೇಲೆ ಮ್ಯಾಚಿಗೆ ಕುತ್ಕೊಳೋ ಲೈಫ್ ಏನು? ಇಷ್ಟು ಪೇಷನ್ಸ್ ಕೊಟ್ಟಿದ್ದಾನೆ. 18 ವರ್ಷ ನಾನು 18 ವರ್ಷ ಬೇಕಾಯ್ತಾ ನನಗೆ ಈ ಮೂಮೆಂಟಿಗೋಸ್ಕರ ಅನಿಸ್ತಿದೆ, ಈ ಒಂದು ಜೋಶಿಗೋಸ್ಕರ. ಆದರೂ ಅದನ್ನು ನಮ್ಗೆ ವಾಪಸ್ ಇಟ್ಕೊಟ್ಟಿರೋದೇ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೊ ಪಟ ಊಟ ಕಳಿಸ್ತಾ ಇದ್ದೀನಿ. ನಾನು ಊಟ ಕಲಿಸ್ಬಿಟ್ಟು ಮ್ಯಾಚ್ ನೋಡೋಕ್ಕೆ ರೆಡಿ ಆಗ್ತಾ ಇದ್ದೀನಿ. ಮಿಸ್ ಮಾಡ್ಕೊತೀನಿ ಕಾಲೇಜ್ ಲೈಫ್ನ. ಯಾವಾಗ ಹೇಗೆ ಸ್ಟಾರ್ಟ್ ಆಗಿತ್ತು 18 ವರ್ಷದ ಹಿಂದೆ ಕಾಲೇಜಲ್ಲಿ ಎಂಜಾಯ್ ಮಾಡಿಕೊಂಡು IPL, CSK, RCB ಅಂತ ನೋಡ್ತಾ ಇದ್ದಿದ್ದು. ಬಟ್ ಆಫ್ಟರ್ ಮ್ಯಾರೇಜ್ ಆಗಿ ಮಗುಗೆ 5 ವರ್ಷ ಆದರೂ ಸಹಿತ ನಾವು ಅದೇ ಜೋಶಲ್ಲಿದ್ದೀವಿ ಅಂದರೆ ಥ್ಯಾಂಕ್ಸ್ ಟು ವಿರಾಟ್ ಕೊಹ್ಲಿ. ಲವ್ ಯು ಮ್ಯಾನ್. ಆ್ಯಂಡ್ ಎಬಿಡಿನ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಬನ್ನಿ ನೋಡೋಣ. ಪಟ ಊಟ ಹಾಕಿಬಿಟ್ಟು ಬರ್ತೀನಿ. ಇದನ್ನು ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ನನಗೆ ಇದು ಕಳ್ಸೋಕ್ಕಾಗೋದಿಲ್ಲ, ಕಳಿಸ್ಬಿಟ್ಟು ಬರ್ತೀನಿ. ಬಾಯ್. ಪುಟ ವಿರಾಟ್ ಬೌಲಿಂಗ್ ಅಂತ ಇದ್ರಲ್ಲ, ಫಸ್ಟು ಶ್ರೇಯಸ್ ಅಯ್ಯರ್ ಚೂಸ್ ಮಾಡಿರೋದು. ಅವ್ನು ಟಾಸ್ ಗೆದ್ದಿದ್ದಾನೆ. ನಾವು ಬ್ಯಾಟಿಂಗು ನಾವು ಅಟ್ಲೀಸ್ಟ್ ಒಂದು 200+ ದಾಟಬೇಕು. ದಾಟಿಸ್ತೀವ ಇಲ್ಲ? 200 ನೋಡೋಣ, ಎಷ್ಟಾದರೂ ಹೊಡಿಲಿ. ಒಂದು 5 ರನ್ ಕಡಿಮೆ ಹೊಡಿಸ್ಬೇಕು ಇವರಿಗೆ. ಯಾರಿಗೆ 5 ರನ್ ಹೊಡಿಸ್ಬೇಕು? ನಾವು ಅಟ್ಲೀಸ್ಟ್ ಒಂದು 200 ದಾಟಬೇಕು ಅಷ್ಟೇ. ಅವ್ರು ನೋಡಿ ಅಲ್ಲಿ ಇಲ್ಲ ಎಷ್ಟರ ವಿನ್ ಆಗಲಿ ನಾವು ಬಾಲರ್ಸ್ ಚೆನ್ನಾಗಿರ್ಬೇಕು. ಆ್ಯಂಡ್ ಅಲ್ಲಿ ಲ್ಯಾಪ್ಟಾಪ್ ಹಿಡ್ಕೊಂಡು ಕುತ್ಕೊಂಡಿದ್ದಾರೆ ಪಾಪ. ಆಫೀಸ್ ಇದ್ರೂ ಮ್ಯಾಚ್ ನೋಡೋಕ್ಕೆ ರೆಡಿ ಆಗಿದ್ದೀವಿ. ಆ ಕಡೆ ಮ್ಯಾಚ್ ನೋಡೋ ಇಂಟ್ರೆಸ್ಟಲ್ಲಿ ಇವಳಿಗೆ ಊಟನೂ ಮಾಡಿಸ್ಬೇಕಂತ ಬೇಜಾರಾಗ್ತದೆ. ಬಟ್ ಮಾಡಿಸ್ಲೇಬೇಕು. ನಾವು ಇದನ್ನು ಪಡ್ಕೊಬಂದಿದ್ದೀವಿ 18 ವರ್ಷ ಆದಮೇಲೆ. ಸೀರಿಯಸ್ಲಿ And then holding on because he's such a good catcher as well. And that's a big wicket. Soldiers gone for 16-18. Every ball ಹೊಡಿಬೇಕಂದ್ರೆ ಹೆಂಗಪ್ಪ? Sandro, he's going to hold the catch. Watch this. Seriously. ಚಹಲ್ ವಿಕೆಟ್ ತೆಗ್ದ ಅಂತ ಖುಷಿ ಪಡ್ತಿದ್ದ ದಿನ ಎಲ್ಲಿ? ಇವಾಗ ಅವ್ನು ನಮ್ಮದೇ ವಿಕೆಟ್ ತೆಗ್ದ ಅಂತ ಬೇಜಾರು ಮಾಡ್ಕೋಬೇಕಾ? ಇದು ಯಾವ ಎಮೋಷನ್ ಅಂತ ಅರ್ಥ ಆಗ್ತಿಲ್ಲ. ನಿಮ್ಗೇನಂತಿದೆ? ನಾವು ಫಸ್ಟ್ ಚಹಲ್ ವಿಕೆಟ್ ತೆಗೆದು ಕುಣಿತಿದ್ವಿ ಹಾಗೆ. ಇವಾಗ ನಮ್ಮದೇ ತೆಗ್ದ ಅಂತ ಹಾರ್ಟ್ ಬ್ರೇಕ್ ಆಗ್ತದೆ. ಇಟ್ಕೋಬೇಕಿತ್ತು ಪಾಪ. ಹೌದು, ನನಗೆ ಅದೊಂದು ತುಂಬ ಬೇಜಾರಿದೆ. ಇಟ್ಕೋಬೇಕಿತ್ತು ನಮ್ಮ ಚಹಲ್ನ ಅಂತ. ಪುಟ CSK ಏನು ಮಾಡ್ತಾ ಇತ್ತು? CSKಗೆ ಏನು ಕೆಲಸ? RCB ಸೋತ್ರೆ ಮಜಾ ತಗೊಳ್ಳೋಣ ಅಂತ ಬಂದಿದೆ. RCB ಸೋತ್ರೆ ಮಜಾ ತಗೋತಾರೆ. ಅದೇ ಅಲ್ಲೋಡಿಲಿ CSK
ಅವ್ರಿಗೆ ಏನ್ ಕೆಲಸ ಅಂತ ಗೊತ್ತಾಗಿಲ್ಲ. ನಾವು ಸೋಲ್ರಿ ಅಂತ ಪ್ರೇ ಮಾಡಕ್ ಕುತ್ಕೊಂಡೋಗಿದೆ ಅಲ್ಲಿ. Sit cross-legged. ನಾವ್ ಇನ್ನ ಹಾಗೆ ಆಗ್ತೀವಿ. ಯಾಕೆ ನಗ್ತಾ ಇದೆಯಾ? ಆಡಿ ರಜತ್ ಹೋದ, ಶಾಲ್ಟ್ ಹೋದ, ಮಯಾಂಕ್ ಹೋದ. ಇನ್ನು ಏನು ಗತಿ ನಮಗೆ? ಅಮ್ಮ ತಂದೆ ಲಿವಿಂಗ್ಸ್ಟನ್ ಬಂದ. ಲಿವಿಂಗ್ಸ್ಟನ್ ನಮ್ಮ ಕಡೆ ತಿಳಿದಿರೋದು ಸಕ್ಸಸ್ಫುಲ್ ಓವರ್. ಕೈಲ್ ಜೆಮಿಸನ್ Goes right up in the air. He had to run a fair distance. This is a magnificent catch. Terrific catch. Never easy. But once again. ಹಾಕ್ಬೇಕಾಯ್ತು. ವಿರಾಟ್ 50 ಹೊಡಿಲಿಲ್ಲ, ಸೊ ನಾವು ವಿನ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀವಿ. ಆದ್ರೂ ನೋಡೋಣ ಏನಾಗುತ್ತೆ ಅಂತ ಎಂಡಿಂಗ್ ತನಕ. ಸೊ ಅರ್ಧ 50 ಹೊಡೆದಿದ್ದೆಲ್ಲ ವಿನ್ ಆಗಿದೆ ಅಂತ ಜೋಶಲ್ಲಿ ಬೇರೆ ಇದ್ದು 50 ಹೊಡಿತಾನೆ ಅಂತ 51 ಆಗಲೇ ಇಲ್ಲ. ಏನಂತೀರಾ? ನಿಮಗೆ ನಗು ಬರ್ತಿದೆ. ಎಲ್ಲರೂ ಹೊಡೆ ಟೈಮಿಗೆ ಔಟ್ ಆಗ್ತಿದ್ದಾರೆ. ಏನು ಸೆಟ್ ಆಗಕ್ಕೆ ಟೈಮ್ ತೊಗೋತಿದ್ದಾರೆ, ಕರೆಕ್ಟು ಹೊಡೆ ಟೈಮಿಗೆ ಔಟ್ ಆಗ್ತಿದ್ದಾರೆ. ನಿಮ್ಮ ವಿರಾಟ್ ಔಟ್ ಆದ, ನಮ್ಮ ಹೋಪ್ ಎಲ್ಲ ಹೋಗಿದೆ ಅರ್ಧ. ಏನು ಯಾರೇ ವಿನ್ ಆದ್ರೂ ಒಳ್ಳೇದೇ ಆಗಲಿ ಅಂತ ಅನ್ಕೋಬೇಕು ಈ ಅಷ್ಟೇ. ಮಾತುಗಳೇ ಬೇಡ ಅಂತೀನಿ. ಮತ್ತೇನನ್ಬೇಕು? ಗಟ್ಟಿ ಮನ್ಸು ಮಾಡ್ಕೊಂಡು ಬೇಜಾರು ಹಾಕೊಂಡು ಕುತ್ಕೋಬೇಕಾ? ಆದರೂ ನಾವು RCB ಎಂಡಿಂಗ್ ತನಕ ವಿನ್ ಆಗ್ತೀವಿ. ಇಷ್ಟೆಲ್ಲ ತುಂಬ ಪೂಜೆ ಮಾಡಿಸ್ತೀವಿ, ಎಲ್ಲ ಕಡೆ ಹೋಗಿದ್ದಾರೆ ನಮ್ಮ ಬಾಯ್ಸ್ ಎಲ್ಲ. ನೋಡೋಣ. ಜಿತೇಶು ಒಂದು ಮಾತು ಹೇಳಿದ್ದ, ಡೋಂಟ್ ವರಿ ನಾ ಇದ್ದೀನಿ ಅಂತ. ಸೊ ಅವನ ಮೇಲೆ ಇವಾಗ ನಂಬಿಕೆ ಇದೆ. ಜಿತೇಶ್ ಆ್ಯಂಡ್ ಸಫೋಡ ಅವರಿಬ್ಬರು ಸ್ವಲ್ಪ ಜಾಸ್ತಿ 6-4 ಹೊಡೆದು ರನ್ಸ್ಕೋನ ಜಾಸ್ತಿ ಮಾಡಬೇಕಷ್ಟೆ. ವೈಡಿಗೆಲ್ಲ ಯಾರು ಬಾ ಶೆಫರ್ಡ್ ಬಚಾವಾದ. ಹಾಟ್ ಹಿಂಗೆ ಹೋಗಿ ಬಂತು ವಾಪಸ್ಸು. ಔಟ್ ಆದ ಅಂತ ಅಂದ್ಕೊಂಡ್ರು. ಸಮಾಧಾನ ಆಯ್ತು. ನೋ ವರ್ಡ್ಸ್. ಆಯ್ತು ಪುರ 200 ಅಂದ್ಕೊಂಡ್ವಿ, 200 ಆಗಿಲ್ಲ. 200 ಕಡಿಮೆ ಅಮ್ಮ. ಈ ಪಿಚ್ಚಲ್ಲಿ 220 ಇರ್ಬೇಕು ಮಿನಿಮಮ್ ಸ್ಕೋರು. ಈ ಶ್ರೇಯಸ್ ಅಯ್ಯರ್ ಇವತ್ತೊಂದಿನ ಸ್ವಲ್ಪ ಕಡಿಮೆ ಹೊಡೆದ್ರೆ ಒಳ್ಳೇದು. ಮೊನ್ನೆ ಥರ ನಾಯಿ ಹೊಡೆದಂಗೆ ಹೊಡೆದ್ರೆ ನಮ್ದು ಕನಸು 18 ವರ್ಷದ ಕನಸಾಗೆ ಉಳಿಯುತ್ತೆ. ಮಯಾಂಕ್ ಅಗರ್ವಾಲ್ ಅವರೆಲ್ಲ ವೇಸ್ಟ್ ಅಂತ. ಪ್ರೈಮ್ ಮಿನಿಸ್ಟರು ಬೇರೆ ಇರೋದಲ್ಲಿ ಅಲ್ಲ, ನಮ್ದಲ್ಲ UK ಪ್ರೈಮ್ ಮಿನಿಸ್ಟರು ಶೆಫರ್ಡ್. ಏನಾಯ್ತು? ಅವ್ನ ಮುಖ ನೋಡಿ ಹೆಂಗಿಟ್ಟಿದ್ದಾನೆ, ನೋಡಿದ್ರೆ ಬೈಬೇಕು ಅಂತ ಅನಿಸ್ತಾ ಇಲ್ಲ. ಹೇಗೆ ಔಟ್ ಆದ? ಅವನೇ ಔಟ್ ಆದ್ನ ಅಂತ ಅವನೇ ಔಟ್ ಮಾಡ್ಕೊಂಡ. ಔಟ್ ಆಗಿಲ್ವಾ? DRS ತಗೊಂಡಿಲ್ವಾ? ಕೈಗೆ ಹತ್ತಿದೆ ಅಂತ ಟ್ರೈ ಮಾಡ್ತಿದ್ದಾರೆ. ರನ್ ಔಟಾ? Very close. The fingers. ಅವನು ಅಲ್ಲೇ ಇದ್ದಾನಲ್ಲ. ಏನಾಯ್ತು? ಆ ಫಸ್ಟ್ ಕ್ಯಾಚ್ನ ಹಿಡಿದ್ಬಿಟ್ರ 2 ವಿಕೆಟ್ ಬಿದ್ದು ಸಾಯ್ತಿದ್ರು ಈಗ. ಅದೇ ಅಲ್ಲ, ಆದ್ರೆ ಆ ಹೇಸಲ್ವುಡ್ ಮುಖ ನೋಡಿದ್ರೆ ಬೈಬೇಕು ಅಂತಾನು ಅನಿಸ್ತಾ ಇಲ್ಲ. ಅಷ್ಟು ಪಾಪದ ತರ ಇದ್ದಾನೆ ನೋಡಕ್ಕೆ. ಹೇಸಲ್ವುಡ್ ಅಲ್ಲ, ರುತರ್ಫೋರ್ಡ್. ಶೆಫರ್ಡ್ ರೊಮಾರಿಯೋ ಅದು ಕ್ಯಾಚ್ ಬಿಟ್ಟಿದ್ದು. ಅದೇ ಅಲ್ಲ, ಅವನೇ ಕ್ಯೂಟ್ ಆಗಿದ್ದಾನೆ. ಬೈಬೇಕು ಅಂತ ಸೊಳ್ಳೆ ಸಿಟ್ಟು ಬಂದರೂ ಬೈಲಿಲ್ಲ. ಬಟ್ ಈ ಕ್ಯಾಚ್ ಸಾಲ್ಟ್ ಉಪ್ಪಿಗಿಂತ ರುಚಿ ಇಲ್ಲ. ಕರೆಕ್ಟೇ ಅವನಿಗೆ. ಕರೆಕ್ಟಾಗಿ ನಾನು 6 ಅಂತ ಹಾರ್ಟ್ ಬ್ರೇಕ್ ಆಗಿ ವಾಪಸ್ ತಂದ ಹಾರ್ಟ್ನ. ಇಲ್ಲ ಕ್ಯಾಚ್ ಹಿಡ್ದೆ ನಾನು ಅಂತ. ಮಾರಿಯೋ ಯಪ್ಪ ಕೋಹ್ಲಿ ನೋಡಲಿ. ಅವನಿಗೆ ಜಾಸ್ತಿ ಖುಷಿ ಆಯ್ತು. ಅವ್ನು ಕ್ಯಾಚ್ ಮಿಸ್ ಮಾಡಿದ್ದ ಪುಟ ರೊಮಾರಿಯೋ. ಫೈನಲಿ ಅವನಿಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರಲ್ಲ. ಶ್ರೇಯಸ್ ಹೋಗಿದ್ದು ಶ್ರೇಯಸ್ ಅಷ್ಟೇ. ನಾವು ವಿನ್ ಆದ್ವಿ, ಮುಗೀತು ಅಷ್ಟೇ ಪುಟ. ನಾವು ವಿನ್ ಆದ್ವಿ. ಒಂದು ಐಸ್ ಕ್ರೀಮ್ ಮಾಡಿ ಗೆದ್ಬಿಟ್ಟ. ರೊಮಾರಿಯೋ ಅಷ್ಟು ಸ್ಯಾಡ್ ಫೇಸ್ ಹಾಕೊಂಡಿದ್ದ. ದೇವರಿಗೆ ಇಷ್ಟ ಆಗಿಲ್ಲ ಅವನು ಅಷ್ಟು ಕ್ಯಾಚ್ ಮಿಸ್ ಮಾಡಿದಾಗ. ಅಷ್ಟು ಪಾಪ ಥರ
ಮಾಡ್ಕೊಂಡಿದ್ದಾಗ ನಮಗೆಲ್ಲ ಪಾಪ ಅನಿಸ್ತು, ಬೈಬಾರ್ದು ಅನಿಸ್ತು. ಸೊ ಅವನಿಗೆ ದೇವ್ರು ಹೆಲ್ಪ್ ಮಾಡ್ದ. ಬಿಗ್ಗೆಸ್ಟ್ ವಿಕೆಟ್ ಶ್ರೇಯಸ್. ನಾನು ಅವನೊಬ್ಬ ಡೇಂಜರ್ ಅಂದ್ಕೊಂಡಿದ್ದೆ, ಅಂತೂ ಹೋಯ್ತು ವಿಕೆಟ್. ಆಯ್ತು, ವಿನ್ ಆದ್ವಿ ಬಿಡು. ಬಿಡಿ, ಯು ಬ್ಯೂಟಿ, ನನ್ನ ಫಾರ್ ಎವರ್ ಕ್ರಶು. ನಾನು ಕಾಲೇಜ್ ಡೇಸಿಂದ ನೀನು ತುಂಬ ಇಷ್ಟಪಡ್ತಾ ಇದ್ದೆ. ಈಗ ನೋಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಈಗಲೂ ಹಾಗೆ ಇದೆಯಾ, ಏನೂ ಚೇಂಜಸ್ ಆಗಿಲ್ಲ. ಏನು ಮಾಡ್ಬಿಟ್ಟ. ಆಯ್ತು ಬಿಡು. ಓ ಮೈ ಗಾಡ್ ಹೇಳ್ತಿರೋದು ನಂಗೆ ಆ ಟೈಮಲ್ಲಿ ನನಗೆ ಅಳು ಬಂದುಬಿಟ್ಟಿತ್ತು. ಸೀರಿಯಸ್ಲಿ ಈಗಲೂ ನನಗೆ ಅದನ್ನು ನೆನೆಸ್ಕೊಂಡ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ, ಯಾರು ಟ್ರೋಲ್ ಮಾಡಿರ್ತೀರ. ಆ್ಯಂಡ್ ಇದು ಸಾಗರ. ಆ್ಯಕ್ಚುಲಿ ನಮ್ಮ ಸಾಗರದಲ್ಲಿ ಮೈದಾನದಲ್ಲಿ ದೊಡ್ಡ ಸ್ಕ್ರೀನ್ ಹಾಕಿ ಅಲ್ಲಿ ಜನ ಕೂಗ್ತಿದ್ದಾರೆ, ಡ್ಯಾನ್ಸ್ ಮಾಡ್ತಿದ್ದಾರೆ, ಆ್ಯಂಡ್ ಅಲ್ಲೆಲ್ಲ ಪಟಾಕಿ ಹೊಡಿತಿದ್ದಾರೆ. ಆ್ಯಂಡ್ ಇಲ್ಲೂ ನಮಗೆ ಆ ಸದ್ದು ಕೇಳಿಸ್ತಿದೆ, ಟಕ 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 ಅಂತ ಹೇಳ್ಕೊಂಡು ಅಷ್ಟು ಪಟಾಕಿ ಹೊಡಿತಿದ್ದಾರೆ. ನೋಡಿ, ಇದು ಸಾಗರ ಸ್ಮಾಲ್ ತಾಲೂಕು, ಕರ್ನಾಟಕದಲ್ಲಿ ಶಿವಮೊಗ್ಗದ ಹತ್ರ ಬರುತ್ತೆ. ಸೊ ಇಷ್ಟು ಸ್ಮಾಲ್ ತಾಲೂಕು ಸಿಟಿಯಲ್ಲಿ ಈ ಥರ ಸೆಲೆಬ್ರೇಷನ್ ಮಾಡ್ತೀವಿ ನೋಡಿ. ಎಲ್ಲ ಕಡೆ ರೆಡ್ ಹಾಗೆ ಸೀರಿಯಸ್ಲಿ ಪಟಾಕಿಗಳು ನೋಡೋಕ್ಕೆ ಖುಷಿ. ಆ್ಯಂಡ್ ಇಷ್ಟು ಜನ, ಇಷ್ಟು ಕ್ರೇಜಲ್ಲಿ ಎಲ್ಲ ಕಡೆ ಸ್ಮಾಲ್ ಚಿಕ್ಕ ಊರಲ್ಲಿ, ವಿಲೇಜಲ್ಲಿ, ಹಳ್ಳಿಯಲ್ಲೂ ಸಹಿತ ಇಷ್ಟು ಕ್ರೇಜ್ ಇದೆ, ಇಷ್ಟೊಂದು ಸೆಲೆಬ್ರೇಷನ್ ಮಾಡ್ತಾರೆ ಅಂದರೆ ಅದಕ್ಕೆ ಕಾರಣ ಅದನ್ನು ಜೋಶ್ನ ತಂದು ಕೊಟ್ಟಿರೋದಕ್ಕೆ ವಿರಾಟ್ ಕೊಹ್ಲಿನೇ. ಯಾಕಂದರೆ ಆ ಫೀಲ್ಡಲ್ಲಿ ಕೊಟ್ಟಿರೋ ಜೋಶು ಅದು ನಮಗೆ ವೈಟ್ ಪಟಕ್ಕನೆ ಬರುತ್ತೆ. ಅವ್ನ ಸಿಟ್ಟು ನೋಡು, ಅವ್ನಿಗೆ ಎಷ್ಟು ಅಗ್ರೆಷನ್ ಇದೆ. ಅಗ್ರೆಷನ್ ಅಂತ ಹೇಳಲ್ಲ, ಅದು ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಫೀಲ್ಡಲ್ಲಿ ಅವನೊಬ್ಬನೇ ಆಡ್ತಾ ಇಲ್ಲ, ನಾವು ಅವನ ಜೊತೆ ಆಡ್ತಿದ್ದೀವಿ ಅಂತ ಹೇಳ್ಕೊಟ್ಟಿರೋದು ವಿರಾಟ್ ಕೊಹ್ಲಿ. ಆ್ಯಂಡ್ ದಿಸ್ ವಿನ್ ಇಸ್ ಫಾರ್ ಹಿಮ್. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಬಿಕಾಸ್ ನಾವು ಇಷ್ಟು ವರ್ಷ ನಾನು ಈಗ ನಾನು 90ಸಲ್ಲಿ ಹುಟ್ಟಿರೋದು. ಸೊ ಈ 90ಸಲ್ಲಿ ಹುಟ್ಟಿರೋದು ಗೊತ್ತಿರುತ್ತೆ ನಾವು ಎಷ್ಟು ಫಸ್ಟಿಂದ ಒಂದು ಜರ್ನಿ ನೋಡ್ಕೊತ ಬಂದಿರ್ತೀವಿ. ಆ್ಯಂಡ್ 18 ವರ್ಷದಲ್ಲಿ ನಮ್ಮ ಲೈಫಲ್ಲಿ ಎಷ್ಟೆಷ್ಟು ಚೇಂಜಸ್ ಆಗಿ, ನಮಗೆ ಮದುವೆ ಆಗಿ ಮಗು ಆದರೂ ಸಹಿತ ನಮ್ಮನ್ನು ವಾಪಸ್ಸು ಕಾಲೇಜ್ ಲೈಫು, ಆ ಚೈಲ್ಡ್ಹುಡ್ ಮೆಮೊರೀಸ್ಗೆ ಕರ್ಕೊಂಡು ಹೋಗಿರೋ ಶ್ರೇಯಸ್ಸು ವಿರಾಟ್ ಕೊಹ್ಲಿಗೆ ಸಿಗುತ್ತೆ. ಅವ್ನು ನೋಡಿ ಇನ್ನೂ ಹಾಗಿದ್ದಾನೆ. ಅವಾಗ ಹೇಗಿದ್ದ ಫೀಲ್ಡಲ್ಲಿ ಅದೇ ಥರ ಆಡ್ತಾನೆ, ಅದೇ ಥರ ಕುಣಿತಾನೆ, ಅದೇ ಥರ ಹಾಡ್ತಾನೆ. ಆ್ಯಂಡ್ ಸಿ ಹೋದ್ಮೇಲೆ ವಾಪಸ್ ಬಂದು ನಾವು ಸೆಲೆಬ್ರೇಟ್ ಮಾಡಿರೋದು ನಾನು ನೋಡೇ ಇಲ್ಲ. ಈ ಥರ ಸೆಲೆಬ್ರೇಟ್ ಮಾಡಿರೋದನ್ನ ಯಾವ ಫ್ರಾಂಚೈಸಿ ನೋಡಿದ್ವಿ. ಎಷ್ಟು 5 ಟ್ರೋಫಿ ತೊಗೊಳ್ಳಿಯಪ್ಪ, ಯಾರು ತೊಗೋತಿರೋ ತೊಗೊಳ್ಳಿ, ಇನ್ನು 10 ಟ್ರೋಫಿ ಗೆದ್ಕೊಳ್ಳಿ ನೀವು. ಮುಂಬೈ ಗೆಲ್ಕಲಿ, CSK ಗೆಲ್ಕಲಿ, ಇದ್ರ ಮುಂದೆ ಏನೂ ಇಲ್ಲ. ನೋಡಿ ಇಲ್ಲಿ ಎಷ್ಟು ಸೆಲೆಬ್ರೇಷನ್ ಆಗ್ತದೆ, ವರ್ಲ್ಡ್ ಕಪ್ಗಿಂತ ಜಾಸ್ತಿ ಸೆಲೆಬ್ರೇಷನ್ ಆಗ್ತದೆ. ಅದು ನಮ್ಮ ಕನ್ನಡಿಗರದು, ಏನಂತಾರೆ ಕನ್ನಡ. ನಾವು ಇಷ್ಟು ವರ್ಷ ನಾವು ಅದನ್ನು ಇಟ್ಕೊಂಡಿರೋದಕ್ಕೆ ಓಕೆ ಅಡ್ಡಿಲ್ಲ ಅಂತ ಹೇಳ್ಕೊಂಡು ಇದ್ದಿದ್ದಕ್ಕೆ ಫೈನಲಿ ವಿರಾಟ್ ನೋಡೋ ನಿಜವಾಗ್ಲೂ ಬರುತ್ತೆ. ನಾನೇ ಈಗ ಬಿಡ್ತೀನಿ ಅಷ್ಟೇ. ಆ್ಯಂಡ್ ದಿಸ್ ಮೂಮೆಂಟಿಗೋಸ್ಕರ ವೇಟ್ ಮಾಡ್ತಿದ್ದೆ. ABD ಐಲ್ಯಾಂಡ್ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್. ಚೈಲ್ಡ್ಹುಡ್ ಮೆಮೊರೀಸ್ ಅಂತ ಹೇಳಬೇಕು ಅಥವಾ ಕಾಲೇಜ್ ಮೆಮೊರೀಸ್ ಅಂತ ಹೇಳಬೇಕು ಗೊತ್ತಾಗ್ತಿಲ್ಲ. 3 ಪೀಪಲ್ಸ್, ಬಿಗ್ಗೆಸ್ಟ್ ಪೀಪಲ್, ಅವನ್ನ ನೋಡಿಕೊಂಡು ನಾವು ಬಂದಿರೋದು. ಆ್ಯಂಡ್ ಇವಾಗ ವಾಪಸ್ ಮತ್ತೆ ರೀಯೂನಿಟ್ ಆಗ್ತಿದೆ ನೋಡಿ, ನಮಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಜೋಶ್ ಬರ್ತಿದೆ. ನಾವು ವಾಪಸ್ಸು ಕಾಲೇಜ್ ಎಲ್ಲ ಮೆಂಬರ್ಸ್ನ ಸೇರಿಕೊಂಡು ಮತ್ತೊಂದು ಸಲ ರೀಯೂನಿಟ್ ಮಾಡಬೇಕು ಅನ್ನೋದು ನಂಗೆ ಹೇಳ್ಕೊಡ್ತಿದ್ದಾರೆ. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ಇದು ವಿನ್ ಆಗಿದ್ದಕ್ಕಿಂತ ನಮ್ಮ ಓಲ್ಡ್ ಪ್ಲೇಯರ್ಸು ವಾಪಸ್ ಬಂದು ಅಷ್ಟೇ ಖುಷಿಯನ್ನು ಸೆಲೆಬ್ರೇಟ್ ಮಾಡ್ತಿರೋದು. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. It's done. Isalakap Namdu. Isalakap Namdu. We got 3, 2, 1. 3, 2, 1. Isalakap Namdu. ಈ ಸಲ ಕಪ್ ನಮ್ಮದು ಅಷ್ಟೇ. ಕಪ್ಪು ಅಂತ ಹೇಳಿ ಬರೀ ಕಾಫಿ ಕಪ್ಪಿಗೆ ಹಾಡ್ಕೊತಿದ್ರಲ್ಲೋ ಪಕ್ಕದ ಮನೆಯವರು. ನೋಡ್ಕೊಳ್ಳಿ, ಇವಾಗ ಕಪ್ ಕೈಯಲ್ಲೇ ಇದೆ, ಇನ್ನೇನಂತ ಹಾಕ್ಕೊತಿರೋ, ಕಾಫಿನ ಟೀನಾ ಏನು ಬೇಕು ನಿಮಗೆ? ನೋಡಿ, ಕಪ್ ಸಿಕ್ಕಿದೆ. IPL ಕಪ್ಪು ಬಂದಾಯಿತು ವಿರಾಟ್ ಕೊಹ್ಲಿಗೆ ಯಾರು ಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಸಿಕ್ಕರೆ ಏನು, IPL ಸಿಕ್ಕಿಲ್ಲ ಅಂತ ಪಾಪ ಅವನಿಗೆ ಎಷ್ಟು ನೋವು ಮಾಡಿದ್ದೀರಾ. ಸೀರಿಯಸ್ಲಿ ಖುಷಿ ನೋಡೋಕ್ಕೆ ನಂಗೆ ಖುಷಿ ಆಗ್ತಿದೆ. ಅವ್ನಿಗೆ ಟ್ರೋಲ್ ಮಾಡಿರೋದನ್ನು ನಾನು ನೋಡಿದ್ದೀನಿ. ಆ್ಯಂಡ್
ಅವಾಗ ಸಿಕ್ಕಾಪಟ್ಟೆ ನನಗೆ ಸಿಟ್ಟು ಬರ್ತಿತ್ತು. ಇವಾಗ ಅವನಿಗೆ ಖುಷಿನ ತೋರಿಸ್ತಿರೋದು ಜನಕ್ಕೆ, ಆ ಟ್ರೋಲ್ ಮಾಡಿದವ್ರಿಗೆ ನಮಗೆ ಗೆದ್ದಂಗೆ ಅನಿಸ್ತಿದೆ. ಹೌದು, ನಿಮ್ಗೆ ಯಾರೋ ಏನೋ ನೋವು ಮಾಡಿದ್ದಾರೆ, ಇವಾಗ ನಾವು ಅವ್ರಿಗೆ ಆನ್ಸರ್ ಮಾಡ್ತಿದ್ದೀವಿ ಆ್ಯಂಡ್ ವಿನ್ ಆಗಿ. ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ಆನ್ಸರ್. ನಮ್ಮ ಲೈಫಲ್ಲೂ ನಾವು ಇದನ್ನು ಪಾಠ ಕಲೀಲೇಬೇಕು. ಯಾರಿಗೆ ಎಷ್ಟೇ ಏನೇ ಅಂದರೂ ಸಹಿತ ವೆಯ್ಟ್ ಮಾಡಿ ಒಂದಲ್ಲ ಒಂದಿನ ನಾವು ಒಂದು ಮಟ್ಟಕ್ಕೆ ಹೋದಾಗ ಅವರಿಗೆ ಯಾರು ಎಷ್ಟೆಲ್ಲ ನಮಗೆ ಬೈದಿರ್ತಾರೆ, ಸುತ್ತಮುತ್ತ ಇದ್ದವರೆಲ್ಲ ಟ್ರೋಲ್ ಮಾಡಿರ್ತಾರೆ, ಅವ್ರಿಗೆ ಆನ್ಸರ್ ಕೊಟ್ಟಾಗ ಅಷ್ಟೇ. ಈ ಮೂಮೆಂಟ್ನ ನೆನ್ಪು ಮಾಡ್ಕೊಳ್ಳಿ. ಈ ಮೂಮೆಂಟು ನಮ್ಮ ಲೈಫಲ್ಲೂ ಯಾರ್ಯಾರು ಟ್ರೋಲ್ ಮಾಡಿರ್ತಾರೆ ಅವ್ರಿಗೆ ನಾವು ಮಾಡೇ ಮಾಡ್ತೀವಿ. ಈ ಪೇಷನ್ಸ್ ನಮಗೆ ಕಲಿಸ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಫ್ರಾಂಚೈಸಿ RCB ಫಾರ್ ದ್ಯಾಟ್. ಈ ಮೂಮೆಂಟ್ನ ನನಗೆ ಏನು ಹೇಳೋಕ್ಕಾಗ್ತಾ ಇಲ್ಲ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಸೊ ಇದು ನಂದು RCB ವ್ಲಾಗು. ಆ್ಯಕ್ಚುಲಿ ನಂದು ಡಿಫ್ರೆಂಟ್ ವ್ಲಾಗ್ ಅಂತ ಹೇಳ್ಬೋದು. ಇದು ಆ್ಯಕ್ಚುಲಿ ನಂದು ನಿಶ್ಚಯ ಅಲ್ಲ. ಹೌದು, ನಾನು ಹೋಮ್ ಮೇಕರು, ಹೋಮು, ಡಾಟರು, ಕಿಡ್ಸು, ಕುಕ್ಕಿಂಗ್ ಅಂದ್ಕೊಂಡವಳು ಇದನ್ನು ಬಿಕಾಸ್ ನಾನು ಕ್ರಿಕೆಟ್ ಫ್ಯಾನು ಆ್ಯಂಡ್ RCB ಫ್ಯಾನು. ನನಗೆ ಇದನ್ನು ಕ್ಯಾಪ್ಚರ್ ಮಾಡಬೇಕು, ಒಂದು ವ್ಲಾಗಲ್ಲಿ ಹೇಳ್ಬೇಕು ಅಂತ ಅನ್ನಿಸ್ತು, ಹೇಳಿದ್ದೀನಿ. ಸೊ ಎಸ್, ಸಾರಿ ಬೋರ್ ಮಾಡಿದರೆ, ಬಟ್ ನನ್ನ ಮೂಮೆಂಟ್ನ ಶೇರ್ ಮಾಡಬೇಕು, ಒಂದು ಮೆಮೊರಿಯಲ್ಲಿ ಇರಬೇಕು. ಈ 18 ವರ್ಷದ ಒಂದು ಮೆಮೊರಿ ನಮ್ಮದು ಒಂದು ಅಂತ ಏನಿದೆ ಅದನ್ನು ನಾನು ಈ ಯೂಟ್ಯೂಬ್ ಮೆಮೊರಿಯಲ್ಲಿ ಇದ್ದರೆ ನನಗೆ ಎಷ್ಟೇ ಮುದುಕಿಯಾದರೂ ನಾನು ನೋಡ್ಬೋದು. ನಾನು ನೋಡಲಿ ಎಷ್ಟು ಜೋಶಲ್ಲಿದೆ ಅಂತ ನನ್ನ ಮಕ್ಕಳಿಗೆ ತೋರಿಸ್ಬೋದು ಅನ್ನೋ ಕಾರಣಕ್ಕೆ ಇದನ್ನು ಅಪ್ಲೋಡ್ ಮಾಡಿದ್ದೀನಿ. ನಾಟ್ ಫಾರ್ ಅ ವೀವ್ಸ್, ಫಾರ್ ಮೈ ಮೆಮೊರಿ. ಥ್ಯಾಂಕ್ ಯು ವಿರಾಟ್. ಐ ಲವ್ ಯು. ಆ ಮೂಮೆಂಟ್ ನಂಗೆ ಸಿಕ್ಕಾಪಟ್ಟೆ ನಾನೇ ಸಿಕ್ಕಿದೆ ಅನ್ನೋ ಥರ ಖುಷಿಯಾಗಿರೋದಕ್ಕೆ ಹೇಳ್ಕೊಡೋಕ್ಕೆ ಥ್ಯಾಂಕ್ ಯು. ಬಾಯ್.